ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾಗತ. ಇವಳು ನನ್ನ ಮಗಳು. ಇವಳ ಹೆಸರು ಏನ್ ಮಗಳೇ ನಿನ್ನ ಹೆಸರು? ದಿಶಾನಾ ಪಿ. ಪಿ ಫಾರ್ ಓಕೆ. ಈಗ ನಿಮ್ಮ ಟೀಮ್ ಯಾವ್ದು ಮಗಳೇ? ಅಯ್ಯೋ, ನಾಳೆ ಇರೋದು RCB ಮ್ಯಾಚ್. ಓಕೆ, ನಾಳೆನೂ ಮಾತಾಡೋಣ. ಅಂಡ್ ನಿನ್ನೆ ಮ್ಯಾಚ್ ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ನಿನ್ನೆ ಮ್ಯಾಚ್ ಇದ್ದು DC ವರ್ಸಸ್ LSG. DC ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ಚೂಸ್ ಮಾಡ್ತಾರೆ ಅಂಡ್ LSG ಅವರು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. 56 ಫಾರ್ ನೋ ಲಾಸ್ ಪವರ್ ಪ್ಲೇ ಅಲ್ಲಿ. ನಾನು ಅನ್ಕೊಂಡೆ 190+ ರನ್ಸ್ ಹೊಡಿತಾರೆ ಅಂತ. ಬಟ್ ಮಾರ್ಕಮ್ ವಿಕೆಟ್ ಹೋಗ್ತಿದ್ದಂಗೆ ಬದೋನಿ ಬರ್ಬೋದಿತ್ತು. ಪೂರನ್ ಅವ್ರು ಬಂದ್ರು, ಅವರು ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಬಟ್ ವಿಕೆಟ್ ನ ಒಪ್ಸ್ತಾರೆ ಪೂರನ್ ಅವರು. ಅಲ್ಲೇ DC ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ. ಅಂಡ್ ಅದ್ರ ನೆಕ್ಸ್ಟ್ ಬಂದಿದ್ದು ಬದೋನಿ ಬರ್ಬೇಕಿತ್ತು, ಅಬ್ದುಲ್ ಸಮದ್ ನ ಕಳಿಸ್ತಾರೆ. ಅದೇ ರಾಂಗ್ ಚಾಯ್ಸ್ ಆಯ್ತಾ ಅಂತ ವಿಕೆಟ್ ಗಳು ಸುರಿಮಳೆ ಬೀಳುತ್ತೆ. ಕ್ಯಾಚ್ ಕೊಡ್ತಾರೆ ಅಬ್ದುಲ್ ಸಮದ್. ಅದ್ರ ನೆಕ್ಸ್ಟ್ ಅದೇ ಓವರ್ ಅಲ್ಲಿ 2 ಬಾಲ್ ಆದ್ಮೇಲೆ ಮಿಚೆಲ್ ಮಾಸ್ಟರ್ ಔಟ್ ಆಗ್ತಾರೆ. ಅದೇ ರೀತಿಯಾಗಿ ವಿಕೆಟ್ ಗಳು ಉರುಳ್ತಾ ಹೋಗುತ್ತೆ, ಬೌಂಡ್ರಿಗಳು ಕಮ್ಮಿ ಆಗುತ್ತೆ, ರನ್ ರೇಟ್ ಫುಲ್ ಇಳಿಯತ್ತೆ. 160 ಟಾರ್ಗೆಟ್ ಕೊಡ್ತಾರೆ 20 ಓವರ್ಸ್ಗೆ. ಇದನ್ನು ಬೆನ್ನತ್ತಿದ DC ಅವರು 1 ವಿಕೆಟ್ ಪವರ್ ಪ್ಲೇ ಅಲ್ಲಿ ಅವರು 56+ ರನ್ಸ್ ಹೊಡಿತಾರೆ. ಬಟ್ 1 ವಿಕೆಟ್ ಕಳ್ಕೊಂಡಿರ್ತಾರೆ. ಬಟ್ ಅವ್ರ ಚೇಸ್ ನ ರಾಹುಲ್ ಅವರು ಆರಾಮಾಗಿ ಮುಗಿಸ್ಬಿಡ್ತಾರೆ. ಅವರು 2 ವಿಕೆಟ್ಸ್ ಲಾಸಿಗೆ ಆರಾಮಾಗಿ ಹೊಡೆದು ಮ್ಯಾಚ್ ಮುಗಿಸ್ತಾರೆ. 160, ಅದು 18th ಓವರ್ ಅಲ್ಲಿ ಮುಗಿಸ್ಬಿಡ್ತಾರೆ. ರಾಹುಲ್ ಅವರು ಮತ್ತೆ ಹಾಫ್ ಸೆಂಚುರಿ ಮಾಡ್ತಾರೆ. ಅದು ಅವರ ಮಾಜಿ ಟೀಮ್ ಮೇಲೆ ಅವ್ರಿಗೆ ಅದೆಷ್ಟು ಅವಮಾನ ಆಗಿರ್ಬೋದು ಅವಾಗಿನ ತಂಡದಲ್ಲಿ ಆಡ್ತಾ ಓನರ್ ಗಳ ಕಿರಿಕಿರಿಯಿಂದ. ಸೊ ಅದನ್ನೆಲ್ಲ ರಿವೆಂಜ್ ತಗೊಂತಾರೆ. ಒಳ್ಳೆ ಮ್ಯಾಚ್ ಇತ್ತು ನಿನ್ನೆ. ಬಟ್ ಅದು ಒನ್ ಸೈಡೆಡ್ ಮ್ಯಾಚ್ ಆಗ್ಬಿಡ್ತು ಗುರು. ಇವತ್ತು ನಡೀತಿರೋ ಮ್ಯಾಚ್ ಗುರು, ಇವತ್ತಿನ ಮ್ಯಾಚ್ SRH ವರ್ಸಸ್ ಮುಂಬೈ ಇಂಡಿಯನ್ಸ್. ಒಂದು ಗೆದ್ದು ಬರ್ತಾ ಇದೆ, ಆಲ್ಮೋಸ್ಟ್ ಪವರ್ ಫುಲ್ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಇನ್ನೊಂದು ಸೋತು ಬರ್ತಾ ಇದೆ. ಅದು ಯಾವಾಗ ಬೌನ್ಸ್ ಬ್ಯಾಕ್ ಆಗುತ್ತೋ. ಹೋದ ವರ್ಷ ಟೀಮು ಅದೇ ಟೀಮ್ ಇದ್ರು ಏನು ಆಡ್ತಿಲ್ಲ, ಬೌಲಿಂಗ್ ಸ್ವಲ್ಪ ವೀಕ್ ಅನ್ಸುತ್ತೆ ಅವ್ರಿಗೆ. ಆದ್ರೂ ಈ ಸಲ ಬೌನ್ಸ್ ಬ್ಯಾಕ್ ಆಗ್ಲಿ, ಗೆಲ್ಲಿ SRH. ಮುಂಬೈ ಇಂಡಿಯನ್ಸ್ ಅಂತರೂ ಗುರು ಸಾಲಿಡ್ ಆಗಿ ಬೌನ್ಸ್ ಬ್ಯಾಕ್ ಆಗಿದೆ. ಬೌಲಿಂಗ್ ಲೈನ್ ಅಪ್ ಸಖತ್ ಆಗಿದೆ, ಬ್ಯಾಟಿಂಗ್ ಅಂತರೂ ಮಸ್ತ್ ಇದೆ. ವರ್ಲ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್ಸ್ ಎಲ್ಲ ಮುಂಬೈ ಇಂಡಿಯನ್ಸ್ ಕಡೆನೇ ಇದ್ದಾರೆ. ರೋಹಿತ್ ಶರ್ಮಾ, ವಿಲ್ ಜಾಕ್ಸು, ಸೂರ್ಯಕುಮಾರ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ. ಆ ಕಡೆ ಬೌಲಿಂಗ್ ನೋಡೋದಾದ್ರೆ ಟ್ರೆಂಟ್ ಬೋಲ್ಟ್, ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಸ್ಯಾಂಟ್ನರ್, ದೀಪಕ್ ಚಹರ್. ಏನ್ ಗುರು ಟೀಮು ಮಸ್ತ್ ಇದೆ. ಇವತ್ತು ಏನಾದ್ರೂ ಅಭಿಷೇಕ್ ಶರ್ಮಾ SRH ಕಡೆಯಿಂದ ಮತ್ತೊಂದು 100 ಬರ್ಬೋದಾ ನೋಡೋಣ. ನನಗೆ ಅನಿಸ್ತಾ ಇರೋದು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಬಂದು ಇವತ್ತು ಗುರು ಮುಂಬೈ ಇಂಡಿಯನ್ಸ್ ಅವ್ರು ಆರಾಮಾಗಿ ಹೊಡಿತಾರೆ ಅನಿಸ್ತಾ ಇದೆ ಗುರು. ಅವ್ರಿರೋ ಟೀಮ್ ನೋಡಿದ್ರೆ. ಖುಷಿಗೆ ಏನ್ ಅನಿಸ್ತಾ ಇದೆ? ಡಿಶಾನಾ ಅವರಿಗೆ ಯಾರು ಗೆಲ್ತಾರೆ ಖುಷಿ ಇವತ್ತು? ಇವತ್ತಿಲ್ಲ RCB ಮ್ಯಾಚ್ ಕಡೆ, ನಾಳೆ ಇರೋದು. ನಾಳೆ ಮಾತಾಡೋಣ ಅದ್ರ ಬಗ್ಗೆ. ಇವತ್ತಿರೋದು DC ಅಲ್ಲ, DC ಅಂತೀನಿ ಬಟ್ ಇವತ್ತಿರೋದು ಮುಂಬೈ ಇಂಡಿಯನ್ಸ್ ಹೈದರಾಬಾದ್. ಯಾರು ಗೆಲ್ತಾರೆ? ಮುಂಬೈ ಆರ್ ಹೈದರಾಬಾದ್? ಮುಂಬೈ ಗೆಲ್ತಾರೆ ಅಂತ ನನ್ ಮಗಳು ಹೇಳ್ತಾ ಇದಾರೆ. ನನಗೂ ಅನಿಸ್ತಿರೋದು ಮುಂಬೈ ಅವರ ಫಾರ್ಮ್ ನೋಡಿ ಮುಂಬೈ ಅವ್ರು ಗೆಲ್ತಾರೆ ಅನಿಸ್ತಾ ಇದೆ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಿಡಿಕ್ಷನ್ ಬಂದು ಇವತ್ತು ಮುಂಬೈ ಇಂಡಿಯನ್ಸ್ ಅವ್ರು ಗೆಲ್ತಾರೆ, ಪಕ್ಕಾ ಗೆಲ್ತಾರೆ ಇವತ್ತು. ಯಾಕಂದ್ರೆ ಸಾಲಿಡ್ ಕಮ್ ಬ್ಯಾಕ್ ಮಾಡಿದ್ದಾರೆ, ಪವರ್ಫುಲ್ ಕಮ್ ಬ್ಯಾಕ್. ಏನ್ ಗುರು ಬೌನ್ಸ್ ಬ್ಯಾಕ್ ಹಂಗಿದೆ ಅವ್ರದ್ದು. ಬಾಲಿಂಗು ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗು ಸ್ಟ್ರಾಂಗ್ ಆಗಿದೆ. ಒನ್ ಆಫ್ ದ ಟೀಮ್ ಪ್ಲೇ ಆಫ್ ಎಂಟ್ರಿ ಆಗೇ ಆಗ್ತಾರೆ ಗುರು. ಯಾಕಂದ್ರೆ ಈಗ ನಡೆಯೋದು 8 ಮ್ಯಾಚ್ ಆಗಿದೆ, ಇನ್ನೂ 6 ಮ್ಯಾಚ್ ಅಂದ್ರು 6 ಹೊಡೆದ್ರು ಅವ್ರು ಬಂದ್ಬಿಡ್ತಾರೆ. ಹೇಳಕ್ಕಾಗಲ್ಲ, ಬಿಟ್ಕೊಡಲ್ಲ ಅವರು. ಸ್ಲೋ ಕಮ್ ಬ್ಯಾಕ್, ಸ್ಲೋ ಆಗಿ ಟೀಮ್ ನ ಗ್ರೋ ಅಪ್ ಮಾಡೋರು. ನನಗೆ ಅನಿಸ್ತಾ ಇರೋದು ಇವತ್ತು ಮುಂಬೈ ಇಂಡಿಯನ್ಸ್ ಅವ್ರು ಗೆಲ್ತಾರೆ ಅಂಡ್ SRH ಅವರು ಸೋಲ್ತಾರೆ ಅಂತ. ಇದು ನನ್ನ ಪ್ರಿಡಿಕ್ಷನ್.
ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಬಾ, ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ, ಜೈ RCB. ಖುಷಿ ನೀವೊಂದ್ಸರಿ ಜೈ RCB ಅನ್ನಿ. ನಮಸ್ಕಾರ ಮಾಡಿ. ಧನ್ಯವಾದಗಳು.